ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಚುನಾವಣೆಗಳಲ್ಲಿ ಅಕ್ರಮ ಆಗ್ತಾ ಇದೆ, ಮತಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸೇರಿಸೋದಾಗಲಿ ತೆಗೆದುಹಾಕೋದಾಗಲಿ, ಈ ರೀತಿ ಚುನಾವಣೆಗಳಲ್ಲಿ ಅಕ್ರಮ ನಡೆಯುತ್ತೆ ಅಂಥೇಳಿ ಇವತ್ತು ಒಂದು ಇಡೀ ದೇಶದಲ್ಲಿ ಆಗ್ತಾ ಇದೆ ಇದು ಅಂತೇಳಿ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಮಹದೇವಪುರದಲ್ಲಿ ಯಾವ ರೀತಿ ಅಕ್ರಮ ಆಯಿತು ಅಂತಕ್ಕಂಥದ್ದನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಅದನ್ನು ಅವರು ಇಡೀ ದೇಶದ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಆಗ್ತಿದೆ ಅಂಥೇಳಿ ಶಾಸಕರಿರ್ಬೋದು, ಸಂಸದರಿರ್ಬೋದು, ಮಾಜಿ ಸಂಸದರುಗಳು, ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಆಯಾಯ ರಾಜ್ಯದಲ್ಲಿ ಎಲೆಕ್ಷನ್ ಕಮಿಷನ್ಗಾಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತೊಂದು ಉದಾಹರಣೆ, ಕರ್ನಾಟಕದಲ್ಲಿ ಆಳಂದ ಕ್ಷೇತ್ರದಲ್ಲಿ ಸುಮಾರು 6,500 ಮತ ಈ ರೀತಿ ಅಕ್ರಮ ಆಗಿದೆ ಅನ್ನೋದನ್ನು ಈಗಾಗಲೇ ಅದು ಎಲ್ಲರ ಗಮನಕ್ಕೆ ಬಂದಿದೆ. ರಾಹುಲ್ ಗಾಂಧಿಯವರು ಕೂಡ ಅದನ್ನು ಇಡೀ ದೇಶದಲ್ಲಿ ಹೇಳ್ತಿದ್ದಾರೆ. ಅದಕ್ಕಾಗಿ ಒಂದು ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಜನಗಳಿಂದ ಒತ್ತಾಯ ಬಂದಿದೆ. ಆ ಕ್ಷೇತ್ರದ ಆರಿಸಿ ಬಂದಂಥವರಾಗ್ಬೋದು ಅಥವಾ ಬೇರೆ ಬೇರೆ ಸಮುದಾಯದವರು ಕೂಡ ಅದಕ್ಕೆ ಒತ್ತಾಯ ಮಾಡಿದ್ದಾರೆ. ನಾವು ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ನಾವು ಒಂದು ತೀರ್ಮಾನ ಮಾಡಿ ಇದಕ್ಕೊಂದು ತನಿಖೆ ಮಾಡಿ ಸತ್ಯಾಸತ್ಯತೆಗಳನ್ನು ಹೊರಗಡೆ ತರಬೇಕು ಅಂತೇಳಿ ಒಂದು SITಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಈಗಾಗಲೇ BK ಸಿಂಗ್ ಅಂತಕ್ಕಂಥವರು ನಮ್ಮ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದೇವೆ. ತನಿಖೆ ಆದಮೇಲೆ ಅದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅದಕ್ಕೆ ವರದಿ ಆದಷ್ಟು ಶೀಘ್ರವಾಗಿ ವರದಿಯನ್ನು ಕೊಡಬೇಕು ಅಂತೇಳಿ ತಿಳಿಸಿದ್ದೇವೆ. ಸರ್, ನಿನ್ನೆ ಒಂದು ಸಭೆ ಆಗಿದೆ, ಒಕ್ಕಲಿಗರ ಸಭೆ. ಅದರಲ್ಲಿ ಈ ಸಮೀಕ್ಷೆನ ಮುಂದೂಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅದರ ಬಗ್ಗೆ ಇಲ್ಲ, ಸರ್ಕಾರ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ. ಇದರಲ್ಲಿ ಗೊಂದಲ ನಾವುಗಳು ಮಾಡೋದು ಬಿಟ್ಟರೆ, ಗೊಂದಲ ಯಾರು ಎನ್ಯುಮರೇಟ್ ಮಾಡ್ತಾರೆ, ಡೇಟಾ ಕಲೆಕ್ಟ್ ಮಾಡ್ತಾರೆ, ಯಾವ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಅನ್ನೋದನ್ನು ಬಿಟ್ಟರೆ ಬೇರೆ ಗೊಂದಲ ಇದಕ್ಕೆ ಆಗುವಂಥದ್ದಲ್ಲ. ಇದರಿಂದ ಯಾವುದೇ ಫಾಲೋಔಟ್ ಎಫೆಕ್ಟು ಕೂಡ ಏನೂ ಆಗೋದಿಲ್ಲ. ನಮಗೆ ಸಮುದಾಯಗಳು ಯಾವ ಸಂಖ್ಯೆಯಲ್ಲಿದ್ದಾವೆ, ಈಗ ಒಂದು ವೇಳೆ ಇದನ್ನು ನಿಲ್ಲಿಸಿದರೆ ನಾಳೆ ಸೆನ್ಸಸ್ ಬಂದಾಗಲಾದರೂ ಬರುತ್ತೆ. ಡೇಟಾ ಎನ್ಯುಮರೇಟ್ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಸರ್ಕಾರ ಈಗಾಗಲೇ ತೀರ್ಮಾನ ತಗೊಂಡಿದೆ, ಅದನ್ನು ಪ್ರಾರಂಭ ಮಾಡ್ತಾರೆ. ಒಂದಿಷ್ಟು ಕೆಲವು ಜಾತಿಗಳ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಅದರಲ್ಲಿ ವಿಶೇಷವಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕನ್ವರ್ಟ್ ಆದವರಿಗೂ ಕೂಡ ಅದೇ ಜಾತಿ ಮುಂದುವರಿಯುತ್ತೆ ಹಾಗೆ ಅಂತ ಅದನ್ನು ಬಿಟ್ಟಿದ್ದಾರೆ. ಈಗ ಆ ಸಂಸ್ಥೆಯವರು ಎನ್ಯುಮರೇಟ್ ಮಾಡುವಂಥ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಬಿಟ್ಟಿದ್ದಾರೆ. ಅದು 30-35 ಜಾತಿಗಳು. ಅದು ಬಿಟ್ಟರೆ ಬೇರೆ ಯಾವುದೇ ಗೊಂದಲ ಇಲ್ಲ. ಈಗ ಅದು ಮುಂದುವರುತ್ತೆ, ಸೆನ್ಸಸ್ ಮುಂದುವರಿಯುತ್ತೆ.